ಹೆಸರು ಎಸ್ ಸಿದ್ದೇಗೌಡ. ನಾವು ಮೊತ್ತಳ್ಳಿಯವರು, ಕೊತ್ತತ್ತಿ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳು. ನಾನು 15 ದಿನದಿಂದ ಈ ಸನ್ನಿಧಿಗೆ 7 ಗ್ರಾಮದ ಮಧ್ಯ ಭೂಮಿ ಸಿದ್ದೇಶ್ವರ ಅಂತ ಇದೆ, ಆರಾಧ್ಯ ದೈವ ಭೂಮಿ ಸಿದ್ದೇಶ್ವರ ಅಂತ. ಈ ಸನ್ನಿಧಿನಲ್ಲಿ ನನ್ನದು ಜಮೀನಿದೆ. ಈ ಜಮೀನಿನಲ್ಲಿ ಭತ್ತದ ಪೈರಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವರ ಸಂಪುಟದಲ್ಲಿ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ರಮೇಶ್ ಪಂಡಿತ್ ಸಿದ್ದೇಗೌಡ ಸಾಹೇಬರು ಮಂತ್ರಿಗಳಾಗಲಿ ಅಂತ ಹಾರೈಸ್ತೀನಿ. ಅದೇ ಥರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ DK ಶಿವಕುಮಾರ್ ಸಾಹೇಬರ ಮುಖ್ಯಮಂತ್ರಿಯಾಗಿ ಕುಣಿಸ್ಕೊಟ್ಬಿಡ್ಲಿಕ್ಕಪ್ಪ ಅಂತ ಕೈ ಮುಗಿದು ಅವ್ರು ಮಾಡಿಕೊಡ್ಲಿ ಅಂತ ಕೈ ಮುಗಿದು ಅವರ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಸ್ವಾಮಿ. ಏನು ಮಾಡಿದ್ರಿ ಇಲ್ಲಿ ಭತ್ತದ ಪೈರಿನಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಲಿ, ರಮೇಶ್ ಪಂಡಿತ್ ಸಿದ್ದೇಗೌಡ ಸಾಹೇಬರು ಮಂತ್ರಿಗಳಾಗಲಿ ಅಂತ ನಾನು ಆರಾಧ್ಯ ದೈವನ ನೆನ್ಕೊಂಡು ಇಲ್ಲಿ ಬರ್ಸಿದ್ದೀನಿ ಸ್ವಾಮಿ. ನಮ್ಮ ಗ್ರಾಮದ ಎಸ್ ಸಿದ್ದೇಗೌಡರು ಎಂಬ ಕಾಂಗ್ರೆಸ್ ಮುಖಂಡರ ಜಮೀನಿನಲ್ಲಿ ರಾಜಣ್ಣವರು, ನಾನು ಮತ್ತು ಎಸ್ ಸಿದ್ದೇಗೌಡರು ಎಲ್ಲರೂ ಸೇರಿ ನಮ್ಮ ಎಸ್ ಸಿದ್ದೇಗೌಡರ ಜಮೀನಿನಲ್ಲಿ ಭತ್ತದ ಅಗೆಯನ್ನು ಹಾಕಿದ್ದೀವಿ. ಏನಂತ ಹಾಕಿದ್ದೀವಿ ಅಂತಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಲಿ, ಹಾಗೆಯೇ ನಮ್ಮ ನಾಡಿನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಪಂಡಿತ್ ಸಿದ್ದೇಗೌಡರು ಸಚಿವರಾಗಲಿ ಅಥವಾ ಮಂತ್ರಿಗಳಾಗಲಿ ಅನ್ನೋದು ಅಂತ ನಾವು ಭತ್ತದ ಅಗೆಯಲ್ಲಿ ಬರೆದಿದ್ದೀವಿ. ಯಾಕೆ ಇಲ್ಲೇ ಬರೆದಿದ್ದೀವಿ ಅಂತಂದರೆ, ಈ ಭಾಗದ ಆರಾಧ್ಯ ದೈವ ನಮ್ಮ ಭೂಮಿ ಸಿದ್ದೇಶ್ವರ ಸ್ವಾಮಿ ಇಲ್ಲೆಲ್ಲ ಸಂಚಾರ ಮಾಡ್ತಾರೆ. ಇಲ್ಲೆಲ್ಲ ಸಂಚಾರ ಮಾಡೋದ್ರಿಂದ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೊಳ್ಳೆ ಫಲ ಸಿಗುತ್ತೆ ಅನ್ನೋದು ನಮಗೆ ಒಂದು ಖುಷಿ ವಿಚಾರ. ಆ ಕಾರಣ ಆಮೇಲೆ ಯುಗಾದಿ ಸಂದರ್ಭಗಳಲ್ಲಿ ನಾವು ಇಲ್ಲಿ ಅಟ್ಟುಣೋ ಜಾತ್ರೆ ಅಂತ ಮಾಡ್ತೀವಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ನಮಗೆಲ್ಲ ಫಲ ಕೊಟ್ಟಿವೆ. ಆ ಕಾರಣ ನಾವು ಭತ್ತದ ಅಗೆಯನ್ನು ಹಾಕಿ, ಭತ್ತದ ಅಗೆಯಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ, ಜೊತೆಗೆ ನಮ್ಮ ರಮೇಶ್ ಪಂಡಿತ್ ಸಿದ್ದೇಗೌಡರು ಸಚಿವರಾಗಲಿ ಅಂತ ನಾವು ಬರೆದಿದ್ದೀವಿ. ಇದರಿಂದ ಇಲ್ಲಿ ಬರೆದಿರೋದ್ರಿಂದ ನಮಗೆ ತುಂಬ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ನಮಗೆ ಒಳ್ಳೆಯ ಫಲ ಸಿಗುತ್ತೆ. ರಮೇಶ್ ಪಂಡಿತ್ ಸಿದ್ದೇಗೌಡರನ್ನ 3 ಬಾರಿ ಶಾಸಕರಾಗಿ ನೋಡಿದ್ದೀವಿ. ಅವರು ಸಚಿವರನ್ನಾಗಿ ನಮಗೆ ನೋಡುವಂಥ ಒಂದು ಮಹದಾಸೆ ಇದೆ. ಆ ಕಾರಣ ಅವರು ಸಚಿವರಾದರೆ ನಮಗೆ ಈಗ ಶಾಸಕರಾಗೇ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಸಚಿವರಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ರಿಗೂ ಕೆಲಸ ಮಾಡಿಕೊಡ್ತಾರೆ, ಜನಸಾಮಾನ್ಯರ ಕೈಗೆ ಸಿಗ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮದು ಹೇಳ್ತಾ ಇದ್ದೀವಿ. ಜೊತೆಗೆ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ ಕೂಡ ಅಂದರೂ ತಪ್ಪಾಗಲಾರ್ದು. ಈಗ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು, ಹಾಗೆ ರಮೇಶ್ ಪಂಡಿತ್ ಸಿದ್ದೇಗೌಡರು ಸಚಿವರಾಗಬೇಕು ಅನ್ನೋದು ನಮ್ಮದೊಂದು ಒತ್ತಾಯ ಆಗಿದೆ. ಆದರೆ ತುಂಬ ಖುಷಿ ಪಡ್ತೀವಿ ನಾವು, ತುಂಬ ಅನುಕೂಲ ಕೂಡ ಆಗುತ್ತೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.